ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ನೋಫಿ ಕೆನಲ್ ಚಾನಲ್. ಯಾರ್ಯಾರು ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇವತ್ತಿನ ವಿಷಯ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಹೆಮ್ಮೆಯ ತಳಿಯಾದಂತಹ ಮುಧೋಳ್ ಶ್ವಾನದ ಬಗ್ಗೆ ತಮಗೆಲ್ಲರಿಗೂ ತಿಳಿಸ್ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಮುಧೋಳ್ ಶ್ವಾನದ ಇತಿಹಾಸ. ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನನು ಪರ್ಷಿಯಾ ದೇಶಕ್ಕೆ ಪ್ರವಾಸ ನೀಡಿದಾಗ ಪರ್ಷಿಯಾ ದೇಶದ ರಾಜ ಈ ಶ್ವಾನವನ್ನು ಉಡುಗೊರೆಯಾಗಿ ನೀಡಿದನು. ನಂತರ 1900ರಲ್ಲಿ ಶ್ರೀಮಂತ್ ರಾಜಾ ಸಾಹೇಬ್ ಮಾಲೋಜಿರಾವ್ ಘೋರ್ಪಡೆಯವರು ಈ ತಳಿಯ ಶ್ವಾನವನ್ನು ಪುನರುಜ್ಜೀವನಗೊಳಿಸಿದರು. ಅದೇ ವರ್ಷವೇ ಇಂಗ್ಲೆಂಡಿಗೆ ಭೇಟಿ ನೀಡಿದ ಮಾಲೋಜಿರಾವ್ ಘೋರ್ಪಡೆಯವರು ಅಲ್ಲಿನ ರಾಜನಾದ 5ನೇ ಜಾರ್ಜ್ಗೆ ಒಂದು ಜೋಡಿ ನಾಯಿಗಳನ್ನು ಉಡುಗೊರೆಯಾಗಿ ನೀಡಿದರು. ಹೀಗೆ ಮುಧೋಳ್ ಶ್ವಾನವು ನಮ್ಮ ಕರ್ನಾಟಕದಲ್ಲಿ ತಳಿ ಸಂವರ್ಧನೆ ಆಗತೊಡಗಿತು. 24 ಸೆಪ್ಟೆಂಬರ್ 2009ರಲ್ಲಿ ನಮ್ಮ ರಾಜ್ಯದ ಆಗಿನ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪರವರು 40 ಎಕರೆ ಜಾಗದಲ್ಲಿ ಕರ್ನಾಟಕ ಪಶುಸಂಗೋಪನಾ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಶ್ವಾನ ಸಂಶೋಧನಾ ಹಾಗೂ ಮಾಹಿತಿ ಕೇಂದ್ರ ತಿಮ್ಮಾಪುರವನ್ನು ಸ್ಥಾಪಿಸಿದರು. ಈ ಕೇಂದ್ರದಲ್ಲಿ ಹಿಂದುಳಿದ ವರ್ಗದ ರೈತರಿಗೆ ಉದ್ಯೋಗ ಕಲ್ಪಿಸುವ ಸಲುವಾಗಿ ಒಂದು ಗಂಡು ಮತ್ತು ಒಂದು ಹೆಣ್ಣು ಶ್ವಾನವನ್ನು ಉಚಿತವಾಗಿ ಕೊಡಲು ಪ್ರಾರಂಭಿಸಿದರು. ಹೀಗೆ 650ಕ್ಕೂ ಹೆಚ್ಚು ರೈತರು ಈ ತಳಿಯ ಸಂವರ್ಧನೆಯನ್ನು ನಡೆಸಿ ಹಲವಾರು ನಾಯಿಗಳನ್ನಾಗಿ ಮಾಡಿಕೊಂಡರು. ಅದರಿಂದ ತಮಗೆ ಒಂದು ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದಾರೆ. ಶ್ವಾನ ಸಂಶೋಧನಾ ಕೇಂದ್ರದಲ್ಲಿ ಈಗ 10ರಿಂದ 15 ಸಾವಿರ ರೂಪಾಯಿಗಳಿಗೆ ಮರಿಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಈ ಶ್ವಾನವು ನೋಡಲು ತೆಳ್ಳನೆಯ ದೇಹ ಸ್ಥಿತಿಯನ್ನು ಹೊಂದಿದ್ದು ಉದ್ದನೆಯ ಬಾಲ ಹಾಗೂ ಉದ್ದನೆಯ ಮುಖವನ್ನು ಹೊಂದಿದೆ. ಗಂಡು ಶ್ವಾನವು 13 kgಯವರೆಗೆ ತೂಗಿದರೆ ಹೆಣ್ಣು ಶ್ವಾನವು 9 kgಯವರೆಗೆ ತೂಗುತ್ತದೆ. ಎತ್ತರ ಗಂಡು ಶ್ವಾನವು 28ರಿಂದ 30 ಇಂಚು ಇದ್ದರೆ ಹೆಣ್ಣು ಶ್ವಾನವು 25ರಿಂದ 27 ಇಂಚು ಇರುತ್ತದೆ. 2005ರಲ್ಲಿ ನಮ್ಮ ಅಂಚೆ ಚೀಟಿಯಲ್ಲಿ ಸಂವಹನದ ಮಾಧ್ಯಮವಾಗಿ ಈ ಶ್ವಾನದ ಚಿತ್ರಣವನ್ನು ಬಳಸಲು ಪ್ರಾರಂಭ ಮಾಡಲಾಗಿದೆ. ಡಿಸೆಂಬರ್ 2017ರಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ದಾಮೋದರ್ ದಾಸ್ ಮೋದಿಯವರು ಈ ಶ್ವಾನವನ್ನು ನಮ್ಮ ಭಾರತೀಯ ಸೇನೆಯಲ್ಲಿ ಸೇರ್ಪಡೆ ಮಾಡಿದ್ದಾರೆ ಹಾಗೂ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿಯೂ ಕೂಡ ಈ ಶ್ವಾನದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಶ್ವಾನವನ್ನು ಪ್ರಮುಖವಾಗಿ 6 ಬಣ್ಣಗಳಲ್ಲಿ ಕಾಣಬಹುದು. ಹುಲಿ ಪಟ್ಟೆಯ ಇರುವ ಬಣ್ಣ, ಕರಿ ಮತ್ತು ಬಿಳಿ ಮಿಶ್ರಿತ, ಬೂದು ಮತ್ತು ಬಿಳಿ ಮಿಶ್ರಿತ, ಬೂದು ಬಣ್ಣ, ಬಿಳಿ ಬಣ್ಣ ಹಾಗೂ ಕರಿ ಬಣ್ಣಗಳಲ್ಲಿ ಕಾಣಬಹುದು. ಈ ಶ್ವಾನವನ್ನು ಅಪಾರ್ಟ್ಮೆಂಟ್ಗಳಲ್ಲಿ ಹಾಗೂ ಸಣ್ಣ ಮನೆಗಳಲ್ಲಿ ಸಾಕಲು ಯೋಗ್ಯವಲ್ಲ. ಈ ಶ್ವಾನವು ತೋಟಗಳಲ್ಲಿ ಹಾಗೂ ತೋಟದ ಮನೆಗಳಲ್ಲಿ ಸಾಕಲು ಯೋಗ್ಯವಾದವು. ಇವುಗಳು ದಿನದಲ್ಲಿ ವಿಶ್ರಾಂತಿ ಪಡೆದು ರಾತ್ರಿಯಿಡೀ ತೋಟವನ್ನು ಕಾಯುವಂತಹ ಶ್ವಾನಗಳು. ಶ್ವಾನ ಮಾಲೀಕರನ್ನು ರಕ್ಷಿಸುವುದರಲ್ಲಿ ಮುಧೋಳ್ ಶ್ವಾನಗಳು ಯಾವತ್ತಿಗೂ ಮುಂಚೂಣಿಯಲ್ಲಿ ಇರುತ್ತವೆ. ಈ ತಳಿಯು ಸಾಮಾನ್ಯವಾಗಿ 5ರಿಂದ 10 ಮರಿಗಳಿಗೆ ಜನ್ಮವನ್ನು ನೀಡುತ್ತವೆ. ಈ ಶ್ವಾನವು ಜೀವಿತ ಅವಧಿಯಲ್ಲಿ 10ರಿಂದ 12 ವರ್ಷದವರೆಗೂ ಬದುಕಿವೆ. ಕೆಲವೊಮ್ಮೆ 15 ವರ್ಷದವರೆಗೂ ಬದುಕಿರುವ ನಿದರ್ಶನವಿದೆ.